ಎಲ್ಲರಿಗೂ ನಮಸ್ಕಾರ. ಕಳೆದೊಂದು ವಾರದಿಂದ ಸಾಕಷ್ಟು ಜನ ತಾಯಂದಿರು ತಮ್ಮ 1 ತಿಂಗಳು, 3 ತಿಂಗಳು, 10 ತಿಂಗಳು ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಡಾಕ್ಟರ್, ನನ್ ಮಗು ಕರೆಕ್ಟ್ ಆಗಿ ಹಾಲು ಕುಡಿತಾ ಇಲ್ಲ, ಕಿವಿ ಇಟ್ಕೊಂಡು ಯಾವಾಗ್ಲೂ ಅಳ್ತಾ ಇರುತ್ತೆ, ನನ್ ಮಗುಗೆ ಕಿವಿ ಸೋಲ್ತಾ ಇದೆ ಅಂತ ಹೇಳಿ. ಈ ಎಲ್ಲ ತಾಯಂದಿರ್ನು ಪ್ರಶ್ನೆ ಮಾಡಿದಾಗ ನಂಗೆ ಕಂಡು ಬಂದ ಒಂದು ಕಾಮನ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಅವಳ ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ ತಪ್ಪಾಗಿರೋದು. ಆಮೇಲೆ ಮಗುಗೆ ಹಾಲು ಕುಡಿಸಿದ ನಂತರ ಕರೆಕ್ಟ್ ಆಗಿ ತೇಗಿಸದೆ ಮಲಗಿಸಿರೋದು. ಇದೇನಿದು, ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ ತಪ್ಪಾಗೋದಕ್ಕೂ ಮಗುಗೆ ಕಿವಿ ನೋವು ಬಂದು ಅಥವಾ ಕಿವಿ ಸೋರೋದಕ್ಕೂ ಸಂಬಂಧ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಹೌದು, ನಮ್ಮ ಕಿವಿ, ಮೂಗು, ಗಂಟಲು ಮೂರನ್ನು ಕನೆಕ್ಟ್ ಮಾಡೋಕೆ ಒಂದು ಟ್ಯೂಬ್ ಇದೆ. ಇದನ್ನ ನಾವು ಯೂಸ್ಟೇಷನ್ ಟ್ಯೂಬ್ ಅಂತ ಕರಿತೇವೆ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ಇದು ನಮ್ಮ ಮಧ್ಯಭಾಗದ ಕಿವಿ ಮತ್ತು ಹೊರಗಡೆ ಇರೋ ಪ್ರೆಷರ್ ನ ಈಕ್ವಲೈಸ್ ಮಾಡುತ್ತೆ. ನಮ್ಮ ಮಧ್ಯಭಾಗದ ಕಿವಿಗೆ ವೆಂಟಿಲೇಷನ್ ಮಾಡುತ್ತೆ. ಇಷ್ಟಲ್ದಲೇನೆ ನಮ್ಮ ಮಧ್ಯಭಾಗದ ಕಿವಿಯಲ್ಲಿ ಏನೇ ಸೆಕ್ರೀಷನ್ಸ್ ಇದ್ರು ಅದನ್ನ ಹೊರ ಹಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಯೂಸ್ಟೇಷನ್ ಟ್ಯೂಬು ನಮ್ಗೆಲ್ಲರಿಗೂ ಹುಟ್ಟಿದಾಗ ಆದಷ್ಟು ಸ್ಟ್ರೇಟ್ ಆಗಿರುತ್ತೆ. ನಮ್ಮ ಬೆಳವಣಿಗೆ ಆಗ್ತಾ ಹೋದಂಗೆ ಇದು ಬೆಳವಣಿಗೆ ಆಗ್ತಾ ಹೋಗಿ ಒಂದು 45 ಡಿಗ್ರಿ ಆಂಗ್ಯುಲೇಷನ್ ಆಗುತ್ತೆ. ಈಗ ತಾನೇ ಹುಟ್ಟಿರೋ ಮಕ್ಕಳಲ್ಲಿ ಇದು ಸ್ಟ್ರೇಟ್ ಇರೋ ಕಾರಣಕ್ಕೆ ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ ಏನಾದ್ರೂ ತಪ್ಪಾಗಿದ್ದಲ್ಲಿ ಅಥವಾ ಮಕ್ಕಳಿಗೆ ಕರೆಕ್ಟ್ ಆಗಿ ಹಾಲು ಕುಡಿಸಿದ ನಂತರ ತೇಗಿಸ್ದಲೆ ಹಾಗೆ ಮಲಗಿಸಿದಾಗ ಅವೇನಾದ್ರೂ ಕಕ್ಕಿದ್ರೆ ಈ ಹಾಲು ಹೋಗಿ ನಮ್ಮ ಯೂಸ್ಟೇಷನ್ ಟ್ಯೂಬ್ ನ ಬ್ಲಾಕ್ ಮಾಡುತ್ತೆ. ಹಾಗೆ ಬ್ಲಾಕ್ ಆದಾಗ ಕಿವಿ ನೋವು ಬರೋದು ಅಥವಾ ಇನ್ಫೆಕ್ಷನ್ ಆಗಿ ಕಿವಿ ಸೋರಕ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ತಾಯಂದಿರಲ್ಲೂ ನಾ ಕೇಳ್ಕೊಳ್ಳೋದು ಇಷ್ಟೇ, ಕರೆಕ್ಟ್ ಆದ ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ ನ ಫಾಲೋ ಮಾಡಿ ಮಕ್ಕಳಿಗೆ ಹಾಲು ಕುಡಿಸಿದ ನಂತರ ತೇಗಿಸ್ಬಿಟ್ಟು ನಂತರ ಮಲಗಿಸಿ. ಧನ್ಯವಾದಗಳು.